ನೀವು ಕೇವಲ 15 ನಿಮಿಷಗಳಲ್ಲಿ ಖಾಲಿ ಸಿರಿಂಜ್ನಿಂದ ಒಂದು ಸುಂದರವಾದ ಜನರೇಟರ್ ಅನ್ನು ತಯಾರಿಸಬಹುದು. ಇದಕ್ಕಾಗಿ ನಿಮಗೆ ಒಂದು ಹೊಸ ಸ್ಟೆರಿಲೈಸ್ ಮಾಡಿದ ಸಿರಿಂಜ್, 2 ಅತ್ಯಂತ ಶಕ್ತಿಶಾಲಿ ಆಯಸ್ಕಾಂತಗಳು ಮತ್ತು ತಾಮ್ರದ ತಂತಿ ಬೇಕಾಗುತ್ತದೆ. ಮೊದಲು ಸೂಜಿಯನ್ನು ತೆಗೆದು ಬೇರ್ಪಡಿಸಿ. ಇಲ್ಲಿ ಸೂಜಿಯ ಯಾವುದೇ ಉಪಯೋಗವಿಲ್ಲ. ಸೂಜಿಯ ಹಿಂಭಾಗದ ಪೈಪ್ನಲ್ಲಿರುವ ಪ್ಲಂಜರ್ ಅನ್ನು ತೆಗೆದು ಅದರ ರಬ್ಬರ್ ಪಿಸ್ಟನ್ ಅನ್ನು ಬೇರ್ಪಡಿಸಿ. ನಂತರ ಈ ಬ್ಯಾರೆಲ್ ಒಳಗೆ 2 ಶಕ್ತಿಶಾಲಿ ನಿಯೋಡೈಮಿಯಂ ಆಯಸ್ಕಾಂತಗಳನ್ನು ಲೂಸ್ ಫಿಟ್ ಆಗಿರುವಂತೆ ಹಾಕಿ ಮತ್ತು ಒಂದು ತುದಿಯಲ್ಲಿ ರಬ್ಬರ್ ಮುಚ್ಚಳವನ್ನು ಫಿಟ್ ಮಾಡಿ. ಇದರಿಂದ 2 ಆಯಸ್ಕಾಂತಗಳು ಬ್ಯಾರೆಲ್ ಒಳಗೆ ಸುಲಭವಾಗಿ ತಿರುಗುತ್ತವೆ. ನಂತರ ಮೋಟಾರ್ ರೀವೈಂಡಿಂಗ್ಗೆ ಬಳಸುವ ತೆಳ್ಳನೆಯ ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನು ತೆಗೆದುಕೊಂಡು ಅದನ್ನು ಪ್ಲಾಸ್ಟಿಕ್ ಸಿರಿಂಜ್ ಮೇಲ್ಭಾಗದಲ್ಲಿ 500 ಬಾರಿ ಸುತ್ತಿ. ಇದಕ್ಕೆ ನಿಮಗೆ ಸುಮಾರು 15 ನಿಮಿಷಗಳು ಬೇಕಾಗುತ್ತದೆ. ನಂತರ ಈ ಸುರುಳಿಯ 2 ತುದಿಗಳನ್ನು ಉಜ್ಜಿ ಅವುಗಳ ಇನ್ಸುಲೇಷನ್ ತೆಗೆದುಹಾಕಿ ಮತ್ತು ಈ 2 ತುದಿಗಳನ್ನು ಒಂದು ಎಲ್ಇಡಿಯ 2 ಲೀಡ್ಗಳಿಗೆ ಸಂಪರ್ಕಿಸಿ. ಈ ರೀತಿಯಾಗಿ ನಿಮ್ಮ ಜನರೇಟರ್ ಬಹುತೇಕ ಸಿದ್ಧವಾಗಿದೆ. ಈಗ ಒಂದು ಕೈಯಿಂದ ಸಿರಿಂಜನ್ನು ಹಿಡಿದು ಸ್ವಲ್ಪ ಅಲುಗಾಡಿಸಿದರೆ ಒಳಗಿನ ಆಯಸ್ಕಾಂತಗಳು ಸಹ ತಿರುಗುತ್ತವೆ ಮತ್ತು ಇದರಿಂದ ಕಾಂತೀಯ ರೇಖೆಗಳು ಕತ್ತರಿಸುತ್ತವೆ ಮತ್ತು ಸುರುಳಿಯೊಳಗೆ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಇದರಿಂದ ಎಲ್ಇಡಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಇದು ತುಂಬಾ ಸುಂದರವಾದ ಮತ್ತು ವಿಶಿಷ್ಟವಾದ ಜನರೇಟರ್ ಆಗಿದ್ದು, ಇದನ್ನು ತಯಾರಿಸಲು ಕೇವಲ 15 ನಿಮಿಷಗಳು ಬೇಕಾಗುತ್ತದೆ.